ಇನ್ನೇನ್ ಮುಗ್ದೋಯ್ತು ಕಾಲೇಜು, ಲಾಯರ್ ಆಗ್ಬಿಡದೆ. ಪೃಥ್ವಿ ಅಲಿಯಾಸ್ ಫಸ್ಟ್ ರ್ಯಾಂಕ್ ರಾಜು. ಹರ್ಷಿತಾ ಅಲಿಯಾಸ್ ಮದ್ವೆ ಹೆಣ್ಣು. धैर्येंद्र निकले इस कॉलेज से, अब शांति मिलेगी. ಸೂಪರ್ ಆಗಿ ಸೊ ಏನಾದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಹೌ ಆಮ್ ಐ ಲುಕಿಂಗ್ ಅಂತ. Guys, after annual function we'll be back. Please join his vlog. बहुत बकवास है. ಇವಾಗ ತಮಿಳ್ನಾಡಿಂದ ಬಂದಿರೋ ಫ್ಯಾನ್ಸ್ ಗಳಿಗೆಲ್ಲ ಉರ್ಸ್ಬೇಕು ಅಂತಾನೆ ಈ ತರ ಅಟೈರ್ ಹಾಕೊಂಡ್ ಬಂದಿರೋದು. ಇದು ಗ್ಯಾರಂಟಿ ಕಾಂಟ್ರವರ್ಸಿ. ವಿಷ್ಣು ಬರ್ತಾರೆ. ವಿಷ್ಣು ಸಾಗರ್ ಬೈ ಶಿ ಇಸ್ ವೆರಿ ಹಾಟ್. ನೋಡಿ ಬೆವರು ಬರ್ತಿದೆ. ಓ ಮೈ ಗಾಡ್. ಆತರ ಏನಿಲ್ಲ. Like, share and subscribe. Please comment. ಓಕೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಲೈಫ್ ಆ್ಯಂಡ್ ಲಾ ವಿತ್ ಯೋರ್ ಸಾಗರ್. ಇವತ್ತು ಭಾಳ ಸ್ಪೆಷಲ್ ದಿನ ನನಗೆ. ಇಟ್ಸ್ ನಾಟ್ ಅ ನಾರ್ಮಲ್ ಡೇ ಫಾರ್ ಮಿ. ಇಟ್ಸ್ ಆನ್ ಎಂಡ್ ಟು ದಿ ಎರಾ. ಕಂಪ್ಲೀಟ್ 3 years ಆಫ್ ಮ್ಯಾಡ್ನೆಸ್ ಆ್ಯಂಡ್ ಲಾಟ್ ಆಫ್ ಮೆಮೊರೀಸ್ ಆ್ಯಂಡ್ ಫೈನಲಿ ವಿ ಆರ್ ಹಿಯರ್ ಟುಡೇ. ಇವತ್ತು LLBಯ ಫೇರ್ವೆಲ್. ಇವತ್ತು ನಮ್ಮ ಫೇರ್ವೆಲ್. ಭಾಳ ಖುಷಿ ಆಗ್ತಾಯಿದೆ ನನಗೆ, ಯಾಕಂದರೆ ನಾನು PUC ಇದ್ದಾಗೂ ಕೂಡ ನಾನು ಫೇರ್ವೆಲ್ನ ಅಟೆಂಡ್ ಆಗಿರಲಿಲ್ಲ, ಹಾಗೂ ಬ್ಯಾಚುಲರ್ಸ್ ಡಿಗ್ರಿಯಲ್ಲೂ ಕೂಡ ಅಟೆಂಡ್ ಆಗಿರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ಅಟೆಂಡ್ ಆಗ್ತಾ ಇರೋದು ಫೇರ್ವೆಲ್ಲು. ಆ್ಯಂಡ್ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ, ರ್ಯಾಂಪ್ ವಾಕ್ ಮಾಡ್ತಾಯಿದ್ದೀನಿ, ಡಾನ್ಸ್ ಮಾಡ್ತಾಯಿದ್ದೀನಿ, ಟ್ಯಾಲೆಂಟ್ ರೌಂಡ್ ಇದೆ. ಆ್ಯಂಡ್ ಇವತ್ತು ಫುಲ್ ಡೇ ವಿಡಿಯೋ ಮಾಡ್ತೀನಿ. ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್. ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ವೇಟ್ ಮಾಡಿ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವೇಟ್ ಮಾಡಿ, ಫುಲ್ ವಿಡಿಯೋನ ನೋಡಿ. ಸಿ ಯು. ಏನಪ್ಪ ಇದು ಹೊಸ ಶೂಸ್. ಅಯ್ಯೋ, ಈ ಹೊಸ ಶೂಸಿನ ಹಿಂದಿನ ರಹಸ್ಯ ಏನು? ಫೈನಲ್ Hi ಇಯರ್. guys, we are in How are you final year. feeling? I am feeling so excited, but at the same time I'm scared because our exams are getting over. Today is our farewell, so we are all here. See you guys. We'll keep you How was your updated. 3 years experience? I ನಾವು ನೋಡಿದ್ದೆ ಇವಾಗ. I would say it was kind of bad, but at the same time, with my classmates and everything, it was good. So yeah, both two experiences I had, so it was good. ಥ್ಯಾಂಕ್ ಯು ವೆರಿ ಮಚ್. ಎಂಜಾಯ್ ಯುವರ್ ಡೇ. ತುಂಬಾ ಖುಷಿ ಆಗುತ್ತೆ ಫೇರ್ವೆಲ್ ಅಟೆಂಡ್ ಮಾಡಕ್ಕೆ. ಬಟ್ 3 ವರ್ಷ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಬೇಜಾರಾಗ್ತಿದೆ ಇವತ್ತು. ಬಟ್ ಫಸ್ಟ್ ಟೈಮ್ ಅಲ್ಲಿ ನಮ್ಗೆ ಅನ್ಸುತ್ತಲ್ಲ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲೆಲ್ಲ ಇನ್ನ 3 ವರ್ಷ ಓದ್ಬೇಕಾ ಅನ್ನೋದ್ರ ತರ ಫೀಲ್ ಆಗ್ತಿತ್ತು. ಅಸೈನ್ಮೆಂಟ್ಸ್ ಎಲ್ಲ ಬಂದ್ರೆ ಯಾವಾಗ ಮುಗಿಯುತ್ತಪ್ಪ ಅಂತ ಅನ್ನಿಸ್ತಿತ್ತು. ಬಟ್ ಇವತ್ತಂತೂ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ತುಂಬಾ ಬೇಜಾರು ಆಗ್ತಿದೆ. ಬಟ್ ಒಂದ್ ಕಡೆ ತುಂಬಾ ಖುಷಿನೂ ಅನ್ನಿಸ್ತಿದೆ. ಆದಷ್ಟು ಬೇಗ ಮುಗಿತು LLB ಅಂತ. ಖಂಡಿತ. ಮತ್ತೆ ಏನು ಫೇರ್ವೆಲ್ ಅಲ್ಲಿ ಏನು ಪ್ಲಾನ್? ಏನು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ನಾನು ಬರೀ ನೋಡ್ಬಿಟ್ಟು ಕ್ಲಾಪ್ ಮಾಡೋಣ ಅಂತಿದ್ದೀನಿ. ನನ್ನ ಫ್ರೆಂಡ್ ಸಾಗರ್ ಅಂತಿದ್ದಾರೆ, ಅವ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಎಂಕರೇಜ್ ಮಾಡಿ ಎಲ್ಲಿ ನಮ್ದು ಇನ್ನು ಚಪ್ಪಾಳೆ ತಟ್ಟೋಣ ಅಂತ. ನಮ್ದು ಆಯ್ತು ಆಲ್ರೆಡಿ ಪರ್ಫಾರ್ಮೆನ್ಸ್. ಆಯ್ತು. ನೀವು ಲೇಟ್ ಮಾಡಿ ಬಂದ್ರಲ್ಲ. ಒನ್ಸ್ ಮೋರ್ ಅಂತೀವಿ, ಅವಾಗ ಮತ್ತೆ ಮಾಡಿ. ಏಮಾ ತೋಳಿ ನಿಮ್ದೇ ಮೈಕ್ ಇವಾಗ. ಓಪನ್ ಮೈಕ್, ಏನಾದ್ರೂ ಮಾತಾಡ್ಬೋದು. ಏನ್ ಫೀಲಿಂಗ್ ಇದೆ? ಮಿಕ್ಸ್ಡ್ ಫೀಲಿಂಗ್. ಹೌದು, ಆಕ್ಚುಲಿ ಬಂದಾಗ ಯಾಕಾದ್ರೂ ಜಾಯ್ನ್ ಆದೆ, ಇಷ್ಟೊಂದು ಕಷ್ಟ ಆಗ್ತಿದೆಯಲ್ಲ, ಹೇಗೆ 3 ವರ್ಷ ಅಂತ ಎಲ್ಲ ಅನಿಸ್ತಿತ್ತು. ಇವಾಗ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ ಬೇಜಾರಾಗ್ತಿದೆ. 4 5 ದಿನ ಇರ್ಬೋದಷ್ಟೇ, ಮಿಸ್ ಮಾಡ್ಕೊತೀನಿ. ಐ ಆಮ್ ಬ್ಯಾಕ್. Hey, that's pretty good. ಬಾರೋ ಶಿಷ್ಯ. हाय सर, कुछ बोलिए सर, खत्म हो रहा हमारा. हाँ, बहुत धन्यवाद. टाटा. आप जैसे धैर्येंद्र निकले इस कॉलेज से, अब शांति मिलेगी. क्या सर है? शांति मिलेगी. आप जैसे धैर्येंद्र लोग इस कॉलेज से निकलेंगे, बहुत सुकून से हम रहेंगे, चैन से हम जी सकेंगे और आराम से हम रहेंगे. आप जैसे धैर्येंद्र निकले. बाय बाय, टाटा. आप प्रीवियस वीडियो में हम वी आर द बेस्ट स्टूडेंट करके बोले हो, अभी आप धैर्येंद्र बोल रहे हो. ये मजाक कर रहा हूँ. ನಿಮ್ ಕಡೆ ಮೇನ್ ವಿಡಿಯೋ ತಗೋಬೇಕು ನಾನು. ನನ್ನ ಫಸ್ಟ್ ಫ್ರೆಂಡ್ ನೀನು ಕಾಲೇಜಲ್ಲಿ.
ಮಾತಾಡೇನಾದ್ರು ಲೋಕಿ ಏನ್ ಹೇಳ್ಬೇಕು? ಏನಾದ್ರು ಹೇಳು, 3 ವರ್ಷ ಆಯ್ತಲ್ಲ ಇವಾಗ. ಲೋಕೇಶ್ ಅಲಿಯಾಸ್ ಲೋಕಿ. ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಮಾತಾಡೋ ಮಾತಾಡ್ತೀನಿ. ಮಾತಾಡೋ ಹೇಳ್ತೀರಿ. Anyway, we have to go forward to achieve many more things. So first ಅಲ್ಲಿ ಚೆನ್ನಾಗಿತ್ತು. ಕಾಲೇಜ್ ಬಗ್ಗೆ ಏನ್ ಅನ್ಸುತ್ತೆ? ಕಾಲೇಜ್ ಹೆಂಗಿತ್ತು? ಕಾಲೇಜ್ ಅವರಂತ ಏನು ನನಗೇನು ಕಲ್ಸ್ಕೊಟ್ಟಿಲ್ಲ, ನಾನೇ ಕಲ್ತಿದ್ದೆ ಎಲ್ಲ. Honest ಇದು? Okay. ಚೆನ್ನಾಗಿತ್ತು, ನಾನೇ ಕಲ್ತ್ಕೊಂಡೆ ಎಲ್ಲ. ಓಕೆ ಗುಡ್. ಪೃಥ್ವಿ ಅಣ್ಣ ತಗೊಳಪ್ಪ ಬೈಕ್. ಇನ್ನೇನ್ ಮುಗ್ದೋಯ್ತು ಕಾಲೇಜು, ಲಾಯರ್ ಆಗ್ಬಿಡದೆ. ಪೃಥ್ವಿ ಅಲಿಯಾಸ್ ಫಸ್ಟ್ ರ್ಯಾಂಕ್ ರಾಜು. ಹರ್ಷಿತಾ ಅಲಿಯಾಸ್ ಮದ್ವೆ ಹೆಣ್ಣು. ಇರಿ, ಮಾತಾಡು. ಬೈಯಂಗಿದ್ರೆ ಬೈದ್ಬಿಡು, ಅಷ್ಟೇ ಮಾತಾಡೋದು. ಆನ್ ಇದೆ. ಏನ್ ಅನ್ಸ್ತು ನಮ್ಮ ಹುಡುಗರ್ನ 3 ವರ್ಷ ನೀನು ನೋಡಿದ್ಯಾ? ಏನಾದ್ರು ತೊಂದರೆ ಕೊಟ್ಟಿದಾರ ನಿಮ್ಗೆ? ನೀನ್ ತೊಂದರೆ ಕೊಟ್ಟಿದ್ಯಾ? ಐಡಿ ಕಾರ್ಡ್ ಎಲ್ಲ ಹಾಕೊಂಡ್ ಬಂದಿದ್ದೆ. ಐಡಿ ಕಾರ್ಡ್ ಹಾಕಿ ಬೈದ್ರು ಚೆನ್ನಾಗವ್ರಲ್ಲ ನಮಗೆ, ಹಾ, ಖುಷಿಯಾಗವ್ರ ಹುಡುಗರು. ನನ್ ಬಗ್ಗೆ ಏನ್ ಅನ್ಸುತ್ತೆ? ನಿಮ್ ಬಗ್ಗೆ ಇದು ಚೆನ್ನಾಗಿದೆ, ಎಲ್ಲ ಬ್ಯಾಚ್ ಎಲ್ಲ ಫುಲ್ ಎಲ್ಲ ಚೆನ್ನಾಗಿದೆ. ಹಾ, ಅಲ್ಲಿ ಚೆನ್ನಾಗಿ ಇದು ಮಾಡಿಕೊಳ್ಳಿ ಮುಂದಿಲ್ಕ. ಮತ್ತೆ ಅಷ್ಟೇ. ಅಷ್ಟೇನಾ? ಸಾಕಾ? ಸಾಕು. ಸರಿ, ಒಳ್ಳೆ ಹುಡುಗರು. I am so sad that you guys are going. भाई बात करते करते मुंह करने का. I am so sad that you guys are going. Why? But make your career, and then I wish everybody all the best for their success. Become very big lawyer and come back to KLE only as a chief guest. Oh my god. Okay. But I want to become, my dream is to become actor, no? I am not asking your opinion. I want everybody. No. Become whatever you guys want. You guys want to become, Okay. and help us also to become. Because since we are in the same fraternity, we need what? Brotherhood. Wait. First rank, first. ಹಂಗೆ ನಡೀರಿ. Welcome to KLE Law College and we have a farewell today, an annual day. Chalo. Hi guys, they are my fans. Okay. Vasudha, where are you? She's missing. She's my friend and all my classmates. ಇದೇನ್ ಹೇಳಿ ಇದ್ದಾಗ ತೋರಿಸಬೇಕಿತ್ತು. ಲಾಸ್ಟ್ ದಿನ ಅಂತೇಳಿ ಅಕ್ಕ ಅವರು ಜಾಕ್ ಫ್ರೂಟ್ ತಂದಿದ್ದಾರೆ, ತುಂಬಾ ಸೊಗಸಾಗಿದೆ. ನೋಡಿ ನಮ್ಮ ಕ್ಲಾಸಿನ ಬ್ಯೂಟಿಫುಲ್ ಲೇಡೀಸ್ ನಿಮ್ಗೆ ಈ 3 ವರ್ಷದಲ್ಲಿ ಈ ಕಾಲೇಜ್ ಅನುಭವಗಳನ್ನು ಶೇರ್ ಮಾಡಿ. ಮಾತಾಡಿ, ಏನ್ ಅನಿಸ್ತಿದೆ ನಿಮ್ಗೆ? ಆಕ್ಚುಲಿ ನಂಗೆ ನಿಜ ಗೊತ್ತೇ ಆಗಿಲ್ಲ ಯಾವಾಗ ಜಾಯ್ನ್ ಆದ್ವಿ, ಯಾವಾಗ ಮುಗಿತಾ ಇದೆ, ಏನೇನು ಮಾಡಿದ್ವಿ 3 ವರ್ಷ ಅಂತ ನಿಜ ಗೊತ್ತಿಲ್ಲ. ಬಟ್ ಸ್ಟಿಲ್ ಇಟ್ ವಾಸ್ ಎ ವಂಡರ್ಫುಲ್ ಜರ್ನಿ ಆ್ಯಂಡ್ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಕ್ಷಣನೂ ತುಂಬ ಎಂಜಾಯ್ ಮಾಡ್ತೀವಿ, ತುಂಬ ಕಲ್ತಿದ್ದೀವಿ ಆ್ಯಂಡ್ ಒಬ್ಬರಿಂದ ಒಬ್ಬರು ತುಂಬಾ ಸಪೋರ್ಟಿವ್ ಆಗಿ ಎಲ್ಲರೂ ನಿಂತಿದ್ದೀವಿ ಆ್ಯಂಡ್ ದಟ್ ವಾಸ್ ಅನ್ ಅಮೇಝಿಂಗ್ ಜರ್ನಿ. ಸೊ ಎಲ್ಲರೂ ಮುಂದೆ ಕೋರ್ಟಲ್ಲಿ ಸಿಗೋಣ. ಸೊ ಆಸ್ ಎ ಕಲೀಗ್ಸ್ ಆಗಿ ಫ್ರೆಂಡ್ಸ್ ಆಗಿ ಹೋಗ್ತಾ ಇದೀವಿ, ನಾಳೆ ಅಪೋಸಿಟ್ ಪಾರ್ಟಿ ಸಿಗೋಣ. ಆಕ್ಚುಲಿ ಇವತ್ತು ಫ್ರೆಂಡ್ಸ್ ಕೋರ್ಟ್ ಅಂತ ಇವತ್ತು ಫ್ರೆಂಡ್ಸ್ ಆಗಿ ಸಿಗ್ತಾ ಇದ್ವಿ. ಮೇ ಬಿ ನಾಳೆ ದಿನ ಆಪೋಸಿಟ್ ಪಾರ್ಟಿ ಆಗಿ ಸಿಗ್ಬೋದು, ಮೇ ಬಿ ಪ್ಲೇಂಟಿ ಫಾರ್ ಡಿಫೆಂಡೆಂಟ್ ತರನು ಸಿಗ್ಬೋದು. ಬಟ್ ಮೇ ಬಿ ನಾಳೆ ಕಲೀಗ್ಸ್ ಆಗು ಸಿಗ್ತೀವಿ. ಸೊ ಇಟ್ ಈಸ್ ಅ ವೆರಿ ವೆರಿ ಗುಡ್ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್. ಇವತ್ತೇನ್ ಪ್ಲಾನ್ ಇದೆ ಫೇರ್ವೆಲ್? ಆಸ್ ಆಫ್ ನಾವ್ ಏನು ಸದ್ಯಕ್ಕೆ ಪ್ಲಾನ್ ಇಲ್ಲ. ಸೊ ರ್ಯಾಂಪ್ ವಾಕ್ ಮಾಡ್ತಾ ಇದೀರಲ್ಲ, ಅದು ಹಾಕ್ತೀನಿ ವಿಡಿಯೋ. ಬಟ್ ನಾ ಇನ್ನೂ ಅದ್ರ ಬಗ್ಗೆ ಪ್ಲಾನ್ ಮಾಡಿಲ್ಲ, ಬಟ್ ಅನ್ಕೊಂಡಿದೀನಿ. ಸೊ ನೀವೆಲ್ಲರೂ ನೋಡಿ ಹೇಗ್ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೂಪರ್ ಆಗಿ ಸೊ ನಾ ಏನಾದ್ರು ಚೆನ್ನಾಗಿ ಕಾಣಿಸ್ತಾ ಇದೆ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಹೌ ಆಮ್ ಐ ಲುಕಿಂಗ್ ಅಂತ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹೀಗಿದ್ದಾರೆ ಹರ್ಷಿತಾ ಎಚ್.ಎನ್. ಅವರು ಅವರ ಅನುಭವಗಳು ನಮ್ಮ ಮುಂದೆ ಶೇರ್ ಮಾಡ್ಲಿಕ್ಕೆ ಬಂದಿದ್ದಾರೆ. Thank you for that. And ನಾನು ಕಾಲೇಜಿಗೆ ಬಂದಾಗ ಐ ನೆವರ್ ಥಾಟ್ ಐ ವುಡ್ ಎಂಜಾಯ್ ದಿಸ್ ಮಚ್. ಫಸ್ಟ್ ಸೆಮ್ಮಲ್ಲಿ ಲೈಕ್ ಹೆಂಗೆ ಎಂಜಾಯ್ ಮಾಡಿದೀವಿ ಅಂದರೆ ಸಿಂಗಲ್ ಡೇ like we spent in this college and it's like happening thara ittu, but today it's like ending of the day andaga ಸ್ವಲ್ಪ ಬೇಜಾರಾಗುತ್ತೆ. And I miss my friends, I miss my class and ತುಂಬಾ ಬಾಂಡಿಂಗ್ ಶೇರ್ ಮಾಡ್ಕೊಂಡ್ವಿ. We can't express that feelings, and especially our teacher and our best teacher SGG sir. And
ಅದೇ ಲೈಕ್ ಲಾ ಅಂದ ತಕ್ಷಣ ಎಲ್ಲರೂ ಸ್ಟ್ರಿಕ್ಟ್ ಅಂತ ಅನ್ಕೊಂತಿದ್ವಿ, ಬಟ್ ಕಾಲೇಜು ನಮಗೆ ಎಲ್ಲಾ ತರ ಎಂಜಾಯ್ ಮಾಡೋದಕ್ಕೆ ಟೈಮ್ ಕೊಡ್ತು. ಆ್ಯಂಡ್ ಮೋರ್ ಓವರ್ ಪ್ರಾಕ್ಟಿಕಲ್ ನಾಲೆಜ್ ಸಿಕ್ತು. ಕೋರ್ಟ್ ವಿಸಿಟ್ಸ್ ಎಲ್ಲ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ವೇರಿಂಗ್ ಅ ಬ್ಲ್ಯಾಕ್ ಕೋಟ್ ಆ್ಯಂಡ್ ಗೋಯಿಂಗ್ ಟು ದ ಕೋರ್ಟ್, ಹೈ ಕೋರ್ಟ್ ಎಸ್ಪೆಷಲಿ. ಆ್ಯಂಡ್ ಥ್ಯಾಂಕ್ಸ್ ಟು ದಿಸ್ ಕಾಲೇಜ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ಸ್ ಟು ಸಾಗರ್. Thank you, Arshita. Yeah, like, share and subscribe. Please comment. Okay. ಈ KLE ಕಾಲೇಜ್ ಒಂದು ಗಾರ್ಡನ್ ಆದ್ರೆ ಈ ಗಾರ್ಡನ್ ಅಲ್ಲಿ ಇರೋ ಬಟರ್ಫ್ಲೈಸ್ ಎಲ್ಲ ಇವರೆಲ್ಲ ನಮ್ಮ ಕ್ಲಾಸ್ ಅವರು. ಇಲ್ಲೆಲ್ಲ ಬಟರ್ಫ್ಲೈಸ್ ಇದ್ದಾರೆ. ಫುಲ್ ಕಲರ್ಫುಲ್ ಆಗೋಲಿಕ್ಕೆ ಈ ಕಾಲೇಜ್ಗೆ ಇವ್ರಲಿಂದನೇ ಸಾಧ್ಯ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. Today, I, Manju, and my co-host Harish are the hosts for the day. ನಮಸ್ತೆ ಸರ್. ನಮಸ್ಕಾರ ಸರ್. क्या हाल चाल है सर? बस कुछ नहीं चल रहा. ಇವರು ನಮಗೆ ಅಡ್ಮಿನಿಸ್ಟ್ರೇಟಿವ್ ಲಾ ಕಲಿಸಿದ್ರು ಸರ್. ನಮ್ಮ ಫೇವ್ರೇಟ್ ಸರ್ ಅಂತಾನೆ ಹೇಳ್ಬೋದು. आप क्या बोलोगे सर? मैं कुछ नहीं बोलूंगा. कुछ बोलिए सर. ठीक है. They are the organizers here. Telling you, don't. क्यों? Bye guys, be happy in your life, dude. Sorry, be happy in your life. मैंने नहीं बोला काटते नहीं. Don't वाला. नहीं काटूंगा. ऐसा करो यार आप मेरे अभी साथ. हमारा रैंप वॉक कब होगा? हाँ रैंप वॉक कब होगा? एनुअल फंक्शन के बाद होगा. थोड़ा सा आप लोग तैयार नहीं हुए ना, जल्दी अब हमारी गलती नहीं है हम ना. तैयार हो सुबह सुबह तैयार हो क्या क्या? बाकी क्या LLB वाले का है? बाकी के कौन रैंप वॉक कौन कर रहा है? मैं कर रहा है क्या वो कर रहा है? ठीक है. तीन जने. कब होगा? Guys, after annual function we'll be back. Please join his vlog. बहुत बकवास है. कट नहीं करूंगा इसको, ऐसा डालूंगा मैं. अच्छा सुनो ना, क्या? अपने रुको. चल ग्रुप में एक मैसेज डालो कि there is one light room in LH21. So people can go and click pictures there as well. LH21. LH21 4th floor. Okay. Okay, thank you. I just wish you guys all the best for your life. ಜೀವನ ಪಾವನ ಆಯ್ತು ನಮ್ದು. Rightly said, only money, no work. So how best, how best ಲಂಚ್ ಬ್ರೇಕ್. ಗಾಢವಾಗಿ ಅಧ್ಯಯನ ಮಾಡ್ತೇವೆ, ಹಾರ್ಡ್ ವರ್ಕ್ ಮಾಡ್ತೇವೆ, ಅಷ್ಟು ಬೇಗ ವಿಲ್ ಕಮ್ ಟು ದ ಲ್ಯಾಡರ್. That is coupleness different. Manju, you already ate, no? I want that video. Shut up. Standing in the line for the second time. I love that. Let डाल ले वो. Can you put two? He will not put, I think. He will put. What you're taking other? चाहिए ಅವರೇ. ಅಣ್ಣ ಇನ್ನೊಂದು ಹಾಕಿ ಹೋಗ್ಬೋದು. ಅವ್ರ ಪಾಪ ಇಷ್ಟ ಅಂತ. What papa? Fine. I'm so happy about it, Daddy. ಅಕ್ಷಯ್ ಬಾರ ಪೈಲೆ. ಹೇಗಿದೆ ಊಟ? ಊಟ ಎಲ್ಲ ಚೆನ್ನಾಗಿತ್ತು. ಹಾಂ. ಫಸ್ಟ್ ಟೈಮ್ KLE ಕಾಲೇಜಲ್ಲಿ ಇಷ್ಟು ಚೆನ್ನಾಗಿರೋ ಊಟ ತಿಂತಾರೆ. ಇಲ್ಲ ಕಂಟಿನ್ಯೂ. ನಮ್ಮ ಮಂಡ್ಯದಾಗ ಹೊಂಟಿದ್ದಾರೆ. ಹೇಗೆ ಅನಿಸ್ತಿದ್ಯಪ್ಪ? ನಾವು ನಿಮ್ಮ ಸೀನಿಯರ್ ಬಿಟ್ಟು ಹೋಗ್ತಾ ಇದೀವಿ ಇವಾಗ ನಿಮ್ಮನ್ನ. ಬ್ರೋ ಖುಷಿ ಆಗ್ತಿದೆ. ಖುಷಿ. ಬೆಸ್ಟ್ ಸೀನಿಯರ್ಸ್ ಹಾ ಬಿಟ್ಟೋಗ್ತಾ ಇದಾರೆ ಅನ್ನೋ ಫೀಲ್ ಐತೆ. ಹಾ
ಬಟ್ ಇಟ್ಸ್ ಓಕೆ. ಇಟ್ಸ್ ಅ ಸೈಕ್ಲಿಂಗ್ ಪ್ರೋಸೆಸ್. ಒಬ್ರು ಹೋಗ್ಬೇಕು, ಅವ್ರ ಜಾಗಕ್ಕೆ ಇನ್ನೊಬ್ರು ಬರ್ಲಿ. ನೀನೇನ್ ಮಾಡ್ತಿದ್ದ ನಮ್ಗೆ ಫೇರ್ವೆಲ್ ಅಲ್ಲಿ? ಫೇರ್ವೆಲ್ ಅಲ್ಲಿ ಬ್ರೋ ನೀವ್ ಯಾರಾದ್ರೂ ಸ್ಟೇಜ್ ಮೇಲೆ ಹೋದ್ರೆ ಚೇರ್ ಮಾಡ್ತಾ ಇದೀನಿ ಅಷ್ಟೇ. तुम लोग ಆರ್ಗನೈಸ್ ಗೆನಾ? ಮತ್ತೆ ಊಟ ತಿಂಡಿ ಎಲ್ಲ ಹೆಂಗಿತ್ತು? ನಾವೇ ಆರ್ಗನೈಸ್ ಮಾಡಿದ್ದು. ಆರ್ಗನೈಸೇಷನ್ ನಮ್ದು, ನಿಮ್ದಲ್ಲ. ಅವ್ರು ಬಿಡಿ, ನಿಮ್ಮ ಕ್ಲಾಸ್ ಅಲ್ಲಿ ಅಡ್ಡಿಕ್ ಪೀಸ್ ಮಹೇಶನ್ ಬಗ್ಗೆ ಏನಾದ್ರು ಹೇಳ್ತೀರಾ? ನೋ ವರ್ಡ್ಸ್. ಯಾಕೆ? ಈ ಫಸ್ಟ್ ಸೆಕೆಂಡ್ ಸೆಂಚುರೀಸ್ ಇದೆ ಇಲ್ಲಿ ಪ್ರಾಣಿಗಳು ಈಗ ಎಕ್ಸ್ಟೆಂಟ್ ಆಗೋಗ ಮಂಗನಿಂದ ಮಾನವ ಅಲ್ಲ, ಅವನಿನ್ನು ಮಾನವ ಆಗಿಲ್ಲ, ಮಂಗಾಗಿ ಉಳ್ಕೊಂಡಿದ್ದಾನೆ. ಹಂಗೆ ಅಪ್ಗ್ರೇಡ್ ಆಗಿಲ್ಲ ಇನ್ನ. ಯಾಕೆ ಪಾಪ ಕೊಡಿಲಿ ಬರದಾ? ಥ್ಯಾಂಕ್ ಯು ವೆರಿ ಮಚ್ ಮಂಡ್ಯದ ಗಂಡು. ಮತ್ತೆ ವರುಣ್ ಬ್ರೋ, ಏನ್ ಸಮಾಚಾರ? ಹೇಳ್ಬೇಕು ಬ್ರೋ ಎಲ್ಲ. ನೀವ್ ಹೇಳ್ಬೇಕು. ನೀವೇನೋ ಪ್ರೈಸ್ ತಗೊಂಡ್ರಿ ಇವತ್ತು ಟೈಕೊಂಡೋದು ಮತ್ತೆ ಥ್ರೋ ಬಾಲ್ ಇಂದ ಸ್ಪೋರ್ಟ್ಸ್ ಇಂದ ನಾವು ಅಚೀವ್ಮೆಂಟ್ಸ್ ಆಗಿದೆ. ಬಟ್ ಈ ಸಲ LLB ಅವರೆಲ್ಲ ಟಾಸ್ ಅಲ್ಲೇ ವಿನ್ ಆಗಿದ್ದಾರೆ. ಅದೊಂಥರ ಒಳ್ಳೆ ಸುದ್ದಿ. ಅದಕ್ಕೋಸ್ಕರ ರೋಲಿಂಗ್ ಟ್ರೋಫಿ ಕೂಡ ನಾವು BBA ದವ್ರು ತಗೊಂಡಿದ್ದೀವಿ. ರೋಲಿಂಗ್ ಟ್ರೋಫಿನ ನಿಮ್ BBA ಬಿಕಾಮ್ ಎಲ್ಲ ತಗೊಂಡಿದ್ದೀವಿ ಇವತ್ತು. ಈ ಸತಿ ಯಾರು ಸಿಕ್ತು? BBA ಬಿಕಾಮ್. BBA ಬಿಕಾಮ್ಗೆ ಸಿಕ್ತು. ನಮ್ಗೆ ಫುಡ್ ಇಸ್ ವೆರಿ ಎಕ್ಸ್ಟ್ರಾರ್ಡಿನರಿ. ನಾವೇ ಮಾಡ್ಸಿರೋದು. ನಾನು ಮಾಡ್ಸಿದ್ದೀನಂತ. ನಾವೇ ಮಾಡಿಸಿದ್ದು. ಜೂನಿಯರ್ಸ್ ನಿಮ್ಗೆ ಸೀನಿಯರ್ಸ್ ಇದ್ದಾರೆ. ನೀವು KSL ಗೆ ಜೂನಿಯರ್ಸ್, ನಮ್ಗೆ ಜೂನಿಯರ್ಸ್. ಇಲ್ಲಿ ಐ ಶಿಫ್ಟ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಯುವರ್ ಮೀಲ್. ಐ ವಿಲ್ ಕಮ್ ಬ್ಯಾಕ್ ಟು ಯು ಲೇಟರ್. ಅಪೂರ್ವ ಅವರೇ ನಮಸ್ಕಾರ ಸೀನಿಯರ್. ನಮ್ಮ ಸೀನಿಯರ್ ಸಾಗರ್ ಬೈ. ಶಿ ಇಸ್ ವೆರಿ ಹಾಟ್. ನೋಡಿ ಬೆವರು ಬರ್ತಿದೆ. ಓ ಮೈ ಗಾಡ್. ಆತರ ಏನಿಲ್ಲ. ನಾವು ನಿಮ್ಮ ಬೆಳಗಾಂದವರು. ಹೇಳಿ. ಇವ್ರು ನಮ್ಮ ಬೆಳಗಾವಿ ಅವ್ರದ್ದು, ಅದಕ್ಕೆ ನಾವು ಉತ್ತರ ಕರ್ನಾಟಕದಲ್ಲೇ ಮಾತಾಡ್ತೀವಿ. ಹೌದು. ಹೇಳವ ಹೆಂಗಂತ? ಏನ್ ಮಾಡತ್ತೀರಪ್ಪ? ನಿಮ್ನ ಮಿಸ್ ಮಾಡ್ಕೋತೀವಿ ನಾವು ಬಾಳ. ಕರೆನಾ? ಹೌದು ಬಾಳ. ಹಿಂದ್ ಭಯಕತ್ತಿತ್ತು ನಮಗ. ಯಾವಾಗ? ಅಲ್ಲಿ ಹಿಂದಿಂತ ಇಲ್ಲಪ್ಪ, ನಾ ಬಾಳ ಟಾರ್ಚರ್ ಕೊಡ್ತಾರೋ ಹಂಗ ಹಿಂಗ ಅಂತ ಹೇಳಿ. ನಾವೇನ್ ಟಾರ್ಚರ್ ಕೊಡಂಗಿಲ್ಲ. ಇವ್ರು ಸುಮ್ನೆ ಏನಾರ ಹೇಳತ್ತಾರ, ಅವ್ರ ಮಾತ್ ನಂಬಕ್ ಹೋಗ್ಬೇಡ್ರಿ. ಪ್ಲೀಸ್ ಸಪೋರ್ಟ್ ಹಿಸ್ ಚಾನಲ್ ಲೈಫ್ ಅಂಡ್ ಲವ್ ವಿತ್ ಸಾಗರ್. ಯೋರ್ ಸಾಗರ್. ನಿಮ್ದು ಡಾನ್ಸ್ ಇತ್ತಲ್ಲ, ಮುಗಿತಾ? ಡ್ಯಾನ್ಸ್ ಯಾರು ಇಲ್ದಾಗ ಡ್ಯಾನ್ಸ್ ಮಾಡಿಸ್ಬಿಟ್ಟಾರ. ಈಗ ಇನ್ನೊಂದ್ ಸತಿ ಪರ್ಮಿಷನ್ ಕೇಳಿವಿ. ಐ ಹೋಪ್ ಪರ್ಮಿಷನ್ ಇಸ್ ಗ್ರಾಂಟೆಡ್, ಸೊ ವಿಲ್ ಬಿ ಪರ್ಫಾರ್ಮಿಂಗ್ ಇಟ್ ಒನ್ಸ್ ಅಗೇನ್. ನಮ್ ಜೊತೆ ಡಾನ್ಸ್ ಮಾಡ್ಲಿಕ್ಕೆ ಅದೇನೇ ಅದೇನಾದ್ರಿ, ನಮ್ ಪಾರ್ಟ್ನರ್ ಅವ್ರ ಕಾಲ್ ಮುರ್ಕೊಂಡಾರಂತ ಏನ್ ಮಾಡಕ್ ಬರಲ್ಲ. ಊಟ ಆದ್ಮೇಲೆ ಮತ್ತೆ ಆಡಿಟೋರಿಯಂ ಹೋಗಿ ನಿದ್ದೆ ಹೊಡಿಯೋದು. ಆಯ್ತಪ್ಪ, ಇವಾಗ ಬಿಟ್ಟು ಹೋಗ್ತಿದ್ವಿ ನಾವು. ಮುಗಿತು ಫೈನಲ್ ಇಯರ್. ನಮ್ಮನ್ನ 2 ವರ್ಷ ನೋಡಿದ್ಯಾ ನೀನು? 2 years. You saw us 2 years. 2 years. So how was your experience? With you? Not with me. Whole our class. It was an amazing experience. Actually, starting ನಾವ್ ಯಾರಿಗೂ ಕ್ಲೋಸ್ ಏನ್ ಆಗಿರ್ಲಿಲ್ಲ. ಆಕ್ಚುಲಿ ಸಾಗರ್ ಅವ್ರ ಒಂದ್ ಸ್ವಲ್ಪ ಗೊತ್ತಿದ್ರು, ಬಿಕಾಸ್ ಅವ್ರ ಬೆಳಗಾಂ ಬಂದ್ ನಾವು ಒಂದ್ ಸ್ವಲ್ಪ ರೆಗ್ಯುಲರ್ ಟಚ್ ಅಪ್ ನಾಗಿದ್ವಿ. ಸೊ ಇದಾದ್ಮೇಲೆ ಈಗೀಗ ರೀಸೆಂಟ್ಲಿ ಡ್ಯೂ ಟು ಸ್ಪೋರ್ಟ್ಸ್ ಅಂಡ್ ಎವ್ರಿಥಿಂಗ್ we all got close. So it was a good experience and we'll definitely miss our seniors and especially Sagar ಅವ್ರು ಸಿಕ್ತಿರ್ತಾರ. ಯಾಕಂದ್ರೆ ನಮ್ದು ಅವ್ರದ್ದು ಸಂಬಂಧ ಬಾಳ ದೂರ. ಇಬ್ರು ಬೆಳಗಾವಿಯಲ್ಲಿ ಕೋರ್ಟ್ ಅಲ್ಲಿ ಸಿಗ್ತೀವಿ, ಅಬ್ಜೆಕ್ಷನ್ ಅಂತ ಹೇಳಿ. ಎಕ್ಸಾಕ್ಟ್ಲಿ, ಅಬ್ಜೆಕ್ಷನ್ ಅವರನ್ನ. ಇದಾಗಿತ್ತು ನಮ್ಮ ಅಪೂರ್ವ ಅವರ ಮಾತು. ಬೆಳಗಾವಿ ಅಪೂರ್ವ, ದ ಸೂಪರ್ ಅನಿಮಲ್ ಆಫ್ ಅವರ್ KLE Law College, ಮಿಸ್ಟರ್ ಮಹೇಶ್. ಮೈಕ್ ಇಲ್ಲಿದೆ, ನೀನ್ ಏನೋ ಬೈಂಗಿದ್ರೆ ಬಿಡು, ಮೈಕ್ ಕೊಡೋದ ನಾನು. ಸ್ವೀಟ್ ದಿನ ಬದಲು ಮೈಕ್ ಇದ್ಬಿಟ್ಟು. ಆಯ್ತು ಹೇಳಪ್ಪ ನಿನಗೆ ಇವಾಗ. ಫಸ್ಟ್ ಆಫ್ ಆಲ್ ಬಿಟ್ಟೋಗ್ತಿರೋದು ನೀವೆಲ್ಲ ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ. ಏನಕ್ಕೆ ಅಂದ್ರೆ 2 ವರ್ಷ ನಮ್ ಫ್ರೆಂಡ್ ಮಂಜು ಅವ್ರನ್ನ ನಮ್ಗೆ ಬಿಡದೇ ಇರಂಗೆ ಅಲ್ಲೇ ಲಾಕ್ ಮಾಡ್ಕೊಂಡಿದ್ದೆ. ಎಷ್ಟೇ ಮಾತಾಡೋದು ಎಲ್ಲ ಕಟ್ಟೆ ಇದು ಕಟ್ಟ. ಅದಕ್ಕೆ ಮಂಜು ಹೆಸರು ತಗೋಳ, ಏನಾದ್ರು ಬೇರೆ ಮಾತಾಡ. ಓಕೆ ಬ್ರೋ, ಇಟ್ ಫೀಲ್ ನನ್ಗೇನು ತುಂಬಾ ಖುಷಿ ಆಗ್ತಾ ಇದೆ. ನೀವೆಲ್ಲ LLB ಕ್ಲಿಯರ್ ಮಾಡ್ಕೊಂಡು, ಯಾವ್ಯಾವ ಎಕ್ಸಾಮ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು. ನಾನು ನಿಮ್ಮನ್ನೆಲ್ಲ And I'm very sad that you're not going to become eligible for next year. Not attended in any class, no attendance. How will you be eligible? Bro, still has time, bro. But see, he will come back at the last moment. He will do that kind of jugaad. He will get all 70%. And instead more than me only he will. do is all sensitive matter. ಇದೆಲ್ಲ ಕಂಟೆಂಟ್ ನಮಗೆ. This is all sensitive matter. ಕರ್ನಾಟಕದ ಬಾವುಟ ಹಾಕೊಂಡಿದ್ಯಾ ಬ್ರೋ? ಕನ್ನಡದ ಬಾವುಟ ಏನಕ್ಕೆ ಹಾಕೊಂಡಿದ್ದೀನಿ ಅಂದ್ರೆ, ಇವತ್ತು ನಮ್ಗೆ ಪ್ರೈಸ್ ಕೊಡ್ತೀನಿ ಅಂತ ಅಂದ್ರು. ಸೊ ಏನಂದ್ರೆ LLB ಇದು ಫುಟ್ಬಾಲ್ 2nd ಪ್ಲೇಸ್ ಬಂದಿರೋದು. ಅದಕ್ಕೆ ನಿನ್ನೆ RCB ಮ್ಯಾಚ್ ಇತ್ತು.
ಚೆನ್ನೈ ಮೇಲೆ ಚೆನ್ನೈ ಅವ್ರಿಗೆ ಚೆನ್ನಾಗಿ ಅವರು ಲಾಸ್ಟ್ ಲಾಲಿಪಾಪ್ ಕೊಟ್ಟಿದ್ದಾರೆ. ಬಾಯಿಗೆ ಬರ್ಸಿ ಗೆದ್ರು ಗೊತ್ತು ನನಗೆ. ಧೋನಿ ಒಂದೇ ಒಂದು ಸಿಕ್ಸ್ ಹೊಡೆದಿದ್ರು ಅಲ್ಲಿ ಅಲ್ಲಾಡ್ತಿದ್ರು. ಆಮೇಲೆ ಶೆಪರ್ಡ್ ಲಾಸ್ಟ್ ಅಲ್ಲಿ 6 ಹೊಡಿದೆ 4 ಹೊಡೆದಿದ್ರು ಅಷ್ಟೇ ಕತೆ ಆಗಿರೋದು. ಬಟ್ ಅದೆಲ್ಲ ಆ ಕಡೆ ಇರ್ಲಿ, ನಾವು ಗೆದ್ದಿದ್ದೀವಿ. ಅದಕ್ಕೆ ಇವಾಗ ತಮಿಳ್ನಾಡಿಂದ ಬಂದಿರೋ ಫ್ಯಾನ್ಸ್ ಗಳಿಗೆಲ್ಲ ಉರ್ಸ್ಬೇಕು ಅಂತಾನೆ ಈ ತರ ಅಟೈರ್ ಹಾಕೊಂಡ್ ಬಂದಿರೋದು. ಇದು ಗ್ಯಾರಂಟಿ ಕಾಂಟ್ರವರ್ಸಿ. ಇಷ್ಟು ಬರ್ತಾರೆ ಇಷ್ಟು. ತಗ್ಬಿಡ್ಲಾ ಅಂತ ಯಾವ್ದಾದ್ರು ಫೋಟೋ ಇಡಿ, ನಮ್ದು ಯಾವ್ದಿದೆ ಫೋಟೋಸ್ ಇಲ್ಲಿ ಲೈಟಿಂಗ್ ಅಲ್ಲಿ ಕರೆಕ್ಟಾಗಿ ಎಲ್ಲ ಬರಲ್ಲ. अर्शिया क्या बात हूँ, हमारे वीडियो में आने के लिए शर्मती हो? हाँ, पूरा हिंदुस्तान मरता है सागर पाटिल का यूट्यूब चैनल में आने के लिए, इसलिए हम नहीं. ದಯಮಾಡಿ ಕ್ಷಮಿಸ್ಬಿಡು, ನಿನ್ನ ಹೆಸರು ಬರಿತಾ ಇದ್ದೀನಿ. ಭರತ್ ಕರಿಯಾ ಭರತ್, ನಮ್ಮ ಕಾಲೇಜಲ್ಲಿ ಕರಿಯಾ ಅಂತ ಟೈಟಲ್ ಯಾರಿಗಾದ್ರೂ ಕೊಡ್ಬೇಕಂದ್ರೆ ಅದು ನಿನಗೆ. ನೀನೇ ಇದಕ್ಕೆ ಸಾಟಿ, ನೀನೇ ಇದಕ್ಕೆ ವಿನ್ನರು. ಹಿಂಗೆ ಅವಾರ್ಡ್ ಕಳಿಸ್ತೀನಿ ಮನೆಗೆ. ನಾನು ಸೈನು ಹಾಕ್ತೀನಿ. ರಿಟರ್ನ್ ಬೈ ಸಾಗರ್ ಪಾಟೀಲ್. Only thing I tell you, best of luck, do well in your future, and yes, I have more connectivity to this class. Everyone blames that class, but they are quite mature, and I like them. That's all. I wish you once again do well in your career. Thank you. Is there, Sagar is there, all these students, they have full potential. Teaching them, being a part of sharing this 6 months with them was really phenomenal. I should have been much more sharper than one. Cracking. So it was a beautiful moment for me. I still remember the day one when I came into for the orientation. But even then, already we are ending the and already we are in the farewell, and I'm literally feeling very emotion. Actually, the college actually had kept me very busy. Nanda the entrepreneur ಕೆಲಸ, Nanda the business ಇದೆ, ನನ್ನ ಮಗ ಇದ್ದಾನೆ. But still college had taken my full time over here. But when I remember this, I don't know how the next 4 days, after the 4 days, how my life would be. And I miss everyone, including faculties and also my friends who has always supported me. Especially third year LLB A section ಅವರು ನನಗೆ ಸಪೋರ್ಟ್ ಮಾಡಿದ್ರು. They've always called me ma'am in the class. They never like ಟೀಚರ್ ಮರ್ಯಾದೆ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆ ರೆಸ್ಪೆಕ್ಟ್ನ
ನಾನು ಏನೊಂದು ವರ್ಡ್ ಹೇಳಿದ್ರು ದೇ ಆಲ್ವೇಸ್ ರೆಸ್ಪೆಕ್ಟೆಡ್ ಮೀ ಇನ್ ದ ಕ್ಲಾಸ್, ದೇ ಆಲ್ವೇಸ್ ಸಪೋರ್ಟೆಡ್ ಮೀ. ದೇರ್ ಆರ್ ಟೈಮ್ಸ್ ವೇರ್ ನನಗೆ ಎಕ್ಸಾಮ್ ಬರೆಯೋಕೆ ಆಗ್ತಾ ಇಲ್ಲ, ನನ್ನ ಕೈಲಿ ಹಾಗೆಲ್ಲ ಓದೋಕ್ಕೆ ಅಂತೆಲ್ಲ ಇಂಚದ್ದು ಉಂಟು ಬಿಕಾಸ್ ಆಫ್ ಮೈ ವರ್ಕ್. ಬಟ್ ದೇ ಹ್ಯಾವ್ ಆಲ್ವೇಸ್ ಸಪೋರ್ಟೆಡ್ ಅಂಡ್ ಸೆಡ್ ನಿಮ್ಮ ಕೈಲೆಲ್ಲ ಆಗುತ್ತೆ, ನೀವು ಮಾಡಿ, ನೀವು ಯಾವತ್ತೂ ಹಿಂದಕ್ಕೆ ಹೋಗಬಾರ್ದು ಅನ್ನೋ ಥರ. It is a beautiful memory which I would be carrying for my lifetime future. ಸೊ ಫೈನಲಿ ನಮ್ಮ ಫೇರ್ವೆಲ್ ಮುಗೀತು. ಟೈಮ್ ಬಂದು ಎಷ್ಟು 8 ಗಂಟೆ ಆಗ್ತಾ ಇದೆ. ಬೆಳಿಗ್ಗೆ 9:30ಗೆ ಶುರುವಾಗಿತ್ತು. ಇದು ರ್ಯಾಂಪ್ ವಾಕ್ ಮಾಡಿದೆ. ಮಿಸ್ಟರ್ ಕೇಲಿ ಅಂತ ಒಂದು ಅವಾರ್ಡ್ ಇಟ್ಟಿದ್ರು, ಅದು ನಾನೇ ಗೆದ್ದೆ. ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇರಲಿಲ್ಲ ಭಾಗವಹಿಸೋಕ್ಕೆ, ಬಟ್ ಇದಕ್ಕೆ ಮೇನ್ ರೀಸನ್ ಬಂದು ಮಂಜು ಕ್ಯಾಮ್ರಾ ಹಿಂದೆ ಇದ್ದಾರೆ. ಅವಳು ಹೇಳಿದ್ಲು ನೀನು ಪಾರ್ಟಿಸಿಪೇಟ್ ಮಾಡು, ನಿಂಗೆ ಸಿಗುತ್ತೆ ಇದು ಅವಾರ್ಡ್ ಅಂತ. ಏನೋ ಟ್ರೈ ಮಾಡೋಣ ಅಂತ ಮಾಡಿದೆ, ಅವಾರ್ಡ್ ನನಗೆ ಸಿಕ್ತು ಮಿಸ್ಟರ್ ಕೇಲಿ ಅಂತ. ನೋಡಿರ್ಬೋದು ನೀವು ವಿಡಿಯೋದಲ್ಲಿ. ಸೊ ಇಷ್ಟೇ ಗೈಸ್, ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನಾನು ಜಾಸ್ತಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾನೇ ಪಾರ್ಟಿಸಿಪೇಟ್ ಕೂಡ ಮಾಡ್ತಾ ಇದ್ದೆ. ಆಮೇಲೆ ನನಗೊಬ್ಬನಿಗೆ ಯಾರು ವಿಡಿಯೋ ಹಿಡಿಯೋಕ್ಕೆ ಸಪೋರ್ಟ್ ಇರಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ 3 ಇಯರ್ಸ್ ಜರ್ನಿ ಇಲ್ಲಿಗೆ ಮುಗೀತು. ಇವತ್ತು ಫೇರ್ವೆಲ್ ಮುಗೀತು. ಇನ್ನೊಂದು 2 ದಿನ ಕಾಲೇಜ್ ಇದೆ, ಆಮೇಲೆ ಸ್ಟಡಿ ಹಾಲಿಡೇ ಶುರು ಆಗುತ್ತೆ, ಆಮೇಲೆ ಎಕ್ಸಾಮ್ ಇದೆ 19ರಿಂದ. ಇದು ಲಾಸ್ಟ್ ಮಂತ್ ನಮ್ಮದು. ಸೊ 3 ವರ್ಷ ಹೇಗೋಯ್ತು ಗೊತ್ತಾಗಲಿಲ್ಲ. ನಾನು ಫಸ್ಟ್ ಸೆಮಲ್ಲಿ ಜಾಯ್ನ್ ಆದಾಗಲೇ ನಾನು ಕಾಲೇಜ್ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನನಗೆ ಸೀರಿಯಸ್ ಆಗಿ LLB ಜಾಯ್ನ್ ಆಗೇ ಇಲ್ಲ. ನಾನು ಒಂದು ರೀಸನ್ಗೋಸ್ಕರ ಜಾಯ್ನ್ ಆಗಿರೋದು. ಏನಂದರೆ, ನಾನು ಫಿಲ್ಮ್ ಇಂಡಸ್ಟ್ರಿ ಸ್ಟ್ರಗಲ್ ಮಾಡ್ತಾ ಇದ್ನಲ್ಲ, ನಮ್ಮ ಮನೆಯಲ್ಲಿ ವಾಪಸ್ ಕರಿತಾ ಇದ್ರು. ಆಯಿತು 3 ಇಯರ್ಸ್ ಆಯಿತು, 4 ಇಯರ್ಸ್ ಆಯಿತು, ಏನು ವರ್ಕೌಟ್ ಆಗ್ತಲ್ಲ, ವಾಪಸ್ ಬಾ ಅಂತ. ಬಟ್ ನನಗೆ ಏನಂದರೆ, ನಾನು ಇನ್ನೂ ನೀನು ಟ್ರೈ ಮಾಡಬೇಕು ಅಂತ, ಇಲ್ಲೇ ಇರಬೇಕು ಬೆಂಗಳೂರಲ್ಲಿ ಅಂತ. ಬಟ್ ಮನೆಯಲ್ಲಿ ನೀನು ಬೇಡ, ತುಂಬ ಆಯಿತು, ವಾಪಸ್ ಬಾ ಅಂತ ಹೇಳ್ತಿದ್ರು. ಸೊ ಬೆಂಗಳೂರಲ್ಲಿ ಇರೋಕ್ಕೆ ಒಂದು ರೀಸನ್ ಬೇಕಾಗಿತ್ತು. ಸೊ ಆ ರೀಸನ್ಗೋಸ್ಕರ ನಾನು ಕೇಲಿ ಲಾ ಕಾಲೇಜ್ ಜಾಯ್ನ್ ಆಗಿತ್ತು. ಅಂದರೆ ಇಲ್ಲಿ ಕಾಲೇಜ್ ಜಾಯ್ನ್ ಆದರೆ ಅಟ್ಲೀಸ್ಟ್ ಅವ್ರು ನನಗೆ ಇಲ್ಲಿ ಇರೋಕ್ಕೆ ಕೊಡ್ತಾರೆ. ಸೊ ನಾನು ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಕೂಡ ಟ್ರೈ ಮಾಡ್ಬೋದು ಅಂತ. ಬಟ್ ಸೀರಿಯಸ್ ಆದೆ ಲಾ ಅಲ್ಲಿ, ಯಾಕಂದರೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕರು. ಕೇಲಿ ಲಾ ಕಾಲೇಜಲ್ಲಿ ನನಗೆ ನಾನು ಭಾಳ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಈ ಕಾಲೇಜೇ ನನ್ನ ಭಾಳ ಚೇಂಜ್ ಮಾಡಿದೆ. ಯಾಕಂದರೆ ಇಲ್ಲಿ ಅಟೆಂಡೆನ್ಸ್ ಕಂಪಲ್ಸರಿ ಇತ್ತು 75%. ಆಮೇಲೆ ಇಲ್ಲಿ ಇಷ್ಟು ಸ್ಟ್ರಿಕ್ಟ್ ಇದ್ರಂದರೆ ಅಸೈನ್ಮೆಂಟ್ಗಳನ್ನು ಟೈಮ್ ಟು ಟೈಮ್ ಸಬ್ಮಿಟ್ ಮಾಡಲೇಬೇಕಾಗಿತ್ತು. ಡೇ ಇನ್ ಡೇ ಔಟ್ ಕೆಲಸ ಕೊಡೋರು. ನಾನು ಜೀವನದಲ್ಲಿ ಇಷ್ಟು ಕೆಲಸ ಮಾಡಿಲ್ಲ ನಾನು. ಸೊ ಈ ಕಾಲೇಜ್ನವರನ್ನು ಭಾಳ ಅಂದರೆ ಭಾಳ ಚೇಂಜ್ ಮಾಡಿದ್ದಾರೆ. ಸೀರಿಯಸ್ ಆದೆ ಲೈಫಲ್ಲಿ. ಆಮೇಲೆ ಭಾಳ ಪ್ಯಾಷನೇಟ್ ಆದೆ ನಾನು ನನ್ನ ವರ್ಕ್ನ ತೊಗೊಂಡು. ಆಮೇಲೆ ಹಾರ್ಡ್ ವರ್ಕಲ್ಲಿ ನಾನು ಹಾರ್ಡ್ ವರ್ಕೇ ಮಾಡ್ತಾ ಇರಲಿಲ್ಲ ಮುಂಚೆ, ಸುಮ್ಮನೆ ಏನೋ ಲಕ್ಕಲ್ಲಿ ಹೋಗ್ತಾ ಇದ್ದೆ ನಾನು. ಬಟ್ ಹಾರ್ಡ್ ವರ್ಕ್ ಏನು ಅಂತ ಈ ಕಾಲೇಜ್ ನನಗೆ ಕಲಿಸ್ಕೊಟ್ಟಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಿಸ್ ಕಾಲೇಜ್. ಇನ್ನೊಂದು ರೀಸನ್ ಏನಂದರೆ, ನಾನು ಕೇಲಿ ಜಾಯ್ನ್ ಆಗಿದ್ದೆ, ಇದು ಬೆಳಗಾವಿ ಮೇನ್ ಬ್ರಾಂಚು. ನಾನು ಬೆಳಗಾವಿಯಲ್ಲಿ PUCಯಲ್ಲಿ ಕೇಲಿಯಲ್ಲೇ ಕಲ್ತಿದ್ದು ಅಂತ. ಹಾಗೆ ಸುಮ್ಮನೆ ಇದು ಹಂಗೆ ಇರುತ್ತೆ ಅಂತ ಜಾಯ್ನ್ ಆದೆ ನಾನು ಮಜಾ ಮಾಡೋಕ್ಕೆ. ಬಟ್ ರಿಯಲಿ ಬೆಂಗಳೂರು ಕೇಲಿ ಲಾ ಕಾಲೇಜ್ ಇಸ್ ದಿ ಬೆಸ್ಟ್ ಲಾ ಕಾಲೇಜ್ ಇನ್ ದಿ ಎಂಟೈರ್ ವರ್ಲ್ಡ್ ನನ್ನ ಪ್ರಕಾರ. ನನಗೆ ಭಾಳ ಕೊಟ್ಟಿದೆ. ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಆಮೇಲೆ ಒಳ್ಳೆ ಪಾಠ ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ. ಆಮೇಲೆ ಇನ್ನೇನು ಹೇಳಿ, ನೋ ವರ್ಡ್ಸ್ ಫಾರ್ ಕೇಲಿ ಲಾ ಕಾಲೇಜ್. ಸೊ ಅಷ್ಟೇ. ಆಮೇಲೆ ನನ್ನ ಲೈಫಲ್ಲಿ 2 ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್ನ ಈ ಕಾಲೇಜ್ ಕೊಟ್ಟಿದೆ. 3 ಇನ್ಫ್ಯಾಕ್ಟು, ನೂರುದ್ದೀನು, ತಪಸ್ಸುಮು ಆ್ಯಂಡ್ ಮಂಜು. ಇವರು 3 ಜನ ನನ್ನ ಲೈಫಲ್ಲಿ ಇರ್ತಾ ಇರಲಿಲ್ಲ ಅಂತಂದರೆ ನಾನು ಇಲ್ಲಿ ತನಕ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಹೀಗೆ ಈ ಚಾನಲ್ಗೆ ಸಪೋರ್ಟ್ ತೋರಿಸ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಸೊ ಅಲ್ಲಿ ತನಕ ಶುಭರಾತ್ರಿ, ಗುಡ್ ನೈಟ್, ಸಿಗೋಣ.